ದ್ರೋಣನ ಕತೆ. ಒಂದಾನೊಂದು ಊರಿನಲ್ಲಿ ದ್ರೋಣನೆಂಬ ಒಬ್ಬ ದರಿದ್ರ ಬ್ರಾಹ್ಮಣನಿದ್ದನು. ಅವನು ಅವರಿವರು ಕೊಟ್ಟುದನ್ನು ತಂದು ತಿಂದು ಕಾಲಹರಣ ಮಾಡುವ ಬಡವನು. ಅವನಿಗೆ ಸೊಗಸಾದ ಬಟ್ಟೆ, ಒಡವೆ, ಕೊನೆಗೆ ದಿನವೂ ತಾಂಬೂಲ ಕೂಡ ಇರಲಿಲ್ಲ. ಅವನನ್ನು ಕಂಡು ಯಾರೋ ಮರುಗಿ ಅಯ್ಯೋ ಪಾಪ ಎಂದು 2 ಹೆಣ್ಣು ಕರುಗಳನ್ನು ಕೊಟ್ಟರು. ಅದನ್ನು ಅವನು ಬಹು ಕಷ್ಟಪಟ್ಟು ಬೆಳೆಸಿದನು. ಅವು ಚೆನ್ನಾಗಿ ಆಗಿದ್ದವು. ಅದನ್ನು ಕಂಡ ಒಬ್ಬ ಕಳ್ಳನಿಗೆ ಇವುಗಳನ್ನು ಹಾರಿಸಿಕೊಂಡು ಹೋಗಬೇಕು ಎನ್ನಿಸಿತು. ಅದಕ್ಕಾಗಿ ಅವನು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಹೊರಟನು. ದಾರಿಯಲ್ಲಿ ವಿಕಾರವಾಗಿ ನೋಡಿದರೆ ಹೆದರಿಕೆ ಆಗಬೇಕು ಅಂತಹದೊಂದು ಆಕಾರವು ಕಾಣಿಸಿತು. ನೀವು ಯಾರು ಎಂದು ಕಳ್ಳನು ಕೇಳಲು, ಅದು ನಾವು ಸತ್ಯವಚನನೆಂಬ ಬ್ರಹ್ಮರಾಕ್ಷಸನು. ನೀನು ಯಾರು, ನಿಜ ಹೇಳು ಎಂದಿತು. ಕಳ್ಳನು, ನಾನು ಕ್ರೂರಕರ್ಮನೆಂಬ ಚೋರನು. ಇಲ್ಲೊಬ್ಬ ದರಿದ್ರ ಬ್ರಾಹ್ಮಣನ ಮನೆಯಿದೆ. ಅಲ್ಲಿ 2 ಕಡಸುಗಳಿವೆ. ಅವುಗಳನ್ನು ತೆಗೆದುಕೊಂಡು ಹೋಗಲು ಹೊರಟಿದ್ದೇನೆ. ನೀನು ಎಲ್ಲಿಗೆ ಹೊರಟಿದ್ದೀಯೇ ಎಂದು ಕೇಳಿದನು. ಆಗ ಬ್ರಹ್ಮರಾಕ್ಷಸನು, ನಾನು 6 ದಿನಕ್ಕೊಮ್ಮೆ ಊಟ ಮಾಡುವವನು. ನಾನು ಈ ದಿನ ಆ ಬ್ರಾಹ್ಮಣನನ್ನು ಹಿಡಿದು ತಿನ್ನಬೇಕೆಂದಿರುವೆನು. ಅದಕ್ಕಾಗಿ ಹೊರಟಿರುವೆನು. ನಾವಿಬ್ಬರೂ ಒಂದೇ ಕಡೆಗೆ ಹೊರಟಿರುವೆವು. ಜೊತೆಯಲ್ಲಿಯೇ ಹೋಗೋಣ ಎಂದು ಮಾತನಾಡಿಕೊಂಡು ಆ ಮನೆಯ ಬಳಿಗೆ ಬಂದರು. ಬ್ರಾಹ್ಮಣನು ಮನೆಯಲ್ಲಿ ಮಲಗಿದ್ದನು. ಕಳ್ಳನು ಹೇಳಿದನು, ಅಯ್ಯ ರಾಕ್ಷಸ, ನೀನು ಹೋಗಿ ಬ್ರಾಹ್ಮಣನನ್ನು ಹಿಡಿದುಕೊಂಡರೆ ಗದ್ದಲವಾಗುವುದು. ಮನೆಯವರೆಲ್ಲ ಏಳುವರು. ನಾನು ಕಡಸುಗಳನ್ನು ಹೊಡೆದುಕೊಂಡು ಹೋಗುವುದಕ್ಕೆ ಆಗುವುದಿಲ್ಲ. ಅದರಿಂದ ನಾನು ಉಪಾಯವಾಗಿ ಕಡಸುಗಳನ್ನು ಹೊಡೆದುಕೊಂಡು ಬಂದ ಮೇಲೆ ನೀನು ಮನೆಯೊಳಕ್ಕೆ ಹೋಗಿ ನಿನ್ನ ಕಾರ್ಯವನ್ನು ಮಾಡಿಕೋ ಎಂದನು. ಬ್ರಹ್ಮರಾಕ್ಷಸನು, ಅಯ್ಯ ಹಾಗಲ್ಲ, ನೀನು ಕರುಗಳನ್ನು ಬಿಚ್ಚುವಾಗ ಅವು ಕೂಗಿಕೊಳ್ಳುವುವು. ಮನೆಯವರು ಎದ್ದು ಬಿಡುವರು. ನನ್ನ ಕೆಲಸಕ್ಕೆ ಅಡ್ಡಿಯಾಗುವುದು. ಈ ದಿನ ನಾನು ಏನನ್ನೂ ತಿನ್ನದಿದ್ದರೆ ಇನ್ನು 6 ದಿನ ಏನೂ ತಿನ್ನುವ ಹಾಗಿಲ್ಲ. ಆದ್ದರಿಂದ ಇವತ್ತು ನಾನು ತಿಂದೇ ತಿನ್ನಬೇಕು. ನಾನು ಮೊದಲು, ಆಮೇಲೆ ನೀನು ಎಂದನು. ಹೀಗೆ ಇಬ್ಬರಿಗೂ ನಾನು ಮೊದಲು ಎಂದು ವಾಗ್ವಾದವಾಗಿ ಅದು ವಿಪರೀತವಾಗಿ ಪರಿಣಮಿಸಿತು. ಕಳ್ಳನು, ಹಾಗಾದರೆ ನೋಡು, ನಾನು ಬ್ರಾಹ್ಮಣನನ್ನು ಎಬ್ಬಿಸುತ್ತೇನೆ ಎಂದನು. ರಾಕ್ಷಸನಿಗೂ ರೇಗಿತು. ನಾನೇ ಕೂಗಿ ನೀನು ಏಕೆ ಬಂದಿರುವೆ ಎಂಬುದನ್ನು ಹೇಳುತ್ತೇನೆ ಎಂದು ಅದು ಕೂಗಿತು. ಈ ಇಬ್ಬರ ಕೂಗಾಟದಲ್ಲಿ ಬ್ರಾಹ್ಮಣನಿಗೆ ಎಚ್ಚರವಾಗಿಯೇ ಹೋಗಿತ್ತು. ಹಾಗೆ ಅವನು ಎದ್ದುದನ್ನು ಕಂಡು ಕಳ್ಳನು, ಬ್ರಾಹ್ಮಣ, ಇದೋ ನೋಡು, ಈ ರಾಕ್ಷಸನು ನಿನ್ನನ್ನು ತಿಂದು ಹಾಕಲು ಬಂದಿರುವನು, ಎಚ್ಚರಿಕೆ ಎಂದು ಕೂಗಿದನು. ರಾಕ್ಷಸನು, ಬ್ರಾಹ್ಮಣ, ಇವನು ನಿನ್ನ ಕಡಸುಗಳನ್ನು ಹೊಡೆದುಕೊಂಡು ಹೋಗಲು ಬಂದಿರುವ ಕಳ್ಳ, ಎಚ್ಚರಿಕೆ ಎಂದು ಕೂಗಿದನು. ಇವರಿಬ್ಬರ ಮಾತನ್ನೂ ಕೇಳಿದ ಬ್ರಾಹ್ಮಣನು ಕೈಕಾಲು ತೊಳೆದುಕೊಂಡು ಮಡಿಯಾಗಿ ಮಂತ್ರಜಪ ಮಾಡಿ ದೇವರಿಗೆ ನಮಸ್ಕಾರ ಮಾಡಲು ಬ್ರಹ್ಮರಾಕ್ಷಸನು ಓಡಿ ಹೋದನು. ಮನೆಯವರು ದೊಣ್ಣೆಗಳನ್ನು ತೆಗೆದುಕೊಂಡು ಬರಲು ಕಳ್ಳನು ಓಡಿ ಹೋದನು. ಅದರಿಂದ ನಾವು ಜಗಳವಾಡುವ ಹಗೆ ಯಮಗೆ ಹಿತಕರನು ಎಂದು ಹೇಳಿದೆನು. ಅವನ ಮಾತಾದ ಮೇಲೆ ಅರಿಮರ್ದನನು ಪ್ರಾಕಾರಕರ್ಣನನ್ನು, ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು. ಅವನೂ ಹೇಳಿದನು, ದೇವ, ಈತನನ್ನು ವಧಿಸಬಾರದು. ಇವನನ್ನು ಕಾಪಾಡಿ ಇಟ್ಟುಕೊಂಡಿದ್ದರೆ ಇನ್ನೇನಿಲ್ಲದಿದ್ದರೂ ಸುಖವಾಗಿ ಕಾಲವನ್ನು ಕಳೆಯುವುದಕ್ಕಾದರೂ ಆಗುವುದು. ಕೇಳಿಲ್ಲವೇ, ಒಬ್ಬರೊಬ್ಬರ ಮರ್ಮವನ್ನು ಒಬ್ಬರೊಬ್ಬರು ಭೇದಿಸಲು ಇಬ್ಬರೂ ಸಾಯುವರು ನಿಜ, ಹುತ್ತ ಹೊಟ್ಟೆಯ ಹಾವುಗಳಂತೆ. ಅರಿಮರ್ದನನು ಅದು ಹೇಗೆ ಎನ್ನಲು ಪ್ರಾಕಾರಕರ್ಣನು ಹೇಳಿದನು, ಮರ್ಮಗಳನ್ನು ಭೇದಿಸಿ ಕೆಟ್ಟ ಹಾವುಗಳ ಕತೆ. ಒಂದಾನೊಂದು ನಗರದಲ್ಲಿ ದೇವಶಕ್ತಿ ಎಂಬ ಅರಸನಿದ್ದನು. ಅವನ ಮಗನಿಗೆ ಹೊಟ್ಟೆಯೊಳಗೆ ಒಂದು ಹಾವು ಸೇರಿಕೊಂಡು ಅದೇ ಕಾರಣವಾಗಿ ನಾವೆಯುತ್ತಾ ಬಂದನು. ಏನೇನೋ ವೈದ್ಯಗಳನ್ನು ಮಾಡಿದರೂ ಅದು ಗುಣವಾಗಲಿಲ್ಲ. ಅದರಿಂದ ಅವನಿಗೆ ಬೇಸರವಾಗಿ ದೇಶಾಂತರ ಹೋದನು. ವೇಷಾಂತರವನ್ನು ಧರಿಸಿಕೊಂಡು ಭಿಕ್ಷಾಟನ ಮಾಡಿಕೊಂಡು ಒಂದು ಊರಿಗೆ ಹೋದನು. ಅಲ್ಲಿ ಬಲಿ ಎಂಬ ಅರಸನಿದ್ದನು. ಅವನಿಗೆ 2 ಹೆಣ್ಣು ಮಕ್ಕಳು. ಇಬ್ಬರೂ ದಿನವೂ ಬೆಳಗೆದ್ದು ಬಂದು ಆತನಿಗೆ ಕಾಲು ಹಿಡಿದು ನಮಸ್ಕಾರ ಮಾಡುವರು. ಒಬ್ಬಳು, ಮಹಾರಾಜ ವಿಜಯಿಸು, ನಿನ್ನ ಕೃಪೆ ಇದ್ದರೆ ಎಲ್ಲವೂ ಲಭಿಸುವುದು ಎನ್ನುವಳು. ಇನ್ನೊಬ್ಬಳು, ಮಹಾರಾಜ ನೀನು ಮಾಡಿದ್ದನ್ನು ಭೋಜಿಸು ಎನ್ನುವಳು. ಒಂದು ದಿವಸ ಆ ರಾಜನಿಗೆ 2ನೇಯವಳ ಮೇಲೆ ಕೋಪ ಬಂತು. ಇವಳು ನಿತ್ಯವೂ ಮಾಡಿದ್ದನ್ನು ಭೋಜಿಸು ಎನ್ನುತ್ತಾಳೆ. ಇವಳು ತಾನು ಮಾಡಿದ್ದನ್ನು ಉಪಭೋಗಿಸಲಿ. ಈ ಕೆಟ್ಟ ಮಾತಿನವಳನ್ನು
ಯಾವನಾದರೂ ಪರದೇಶಿಗೆ ಕೊಟ್ಟು ಮದುವೆ ಮಾಡಿ ಎಂದನು. ಅವಳು ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡಳು. ಯಾವುದೋ ದೇವಾಲಯದಲ್ಲಿದ್ದ ಭಿಕ್ಷುಕ ರಾಜಕುಮಾರನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಿಬಿಟ್ಟರು. ಅವನೇ ಹೊಟ್ಟೆ ನೋವಿನ ಅರಸುಮಗನು. ಇವಳು ಅವನನ್ನೇ ದೈವವೆಂದು ನಂಬಿಕೊಂಡು ತನ್ನ ತಂದೆಯು ಕೊಟ್ಟ ಅಲ್ಪ ಸ್ವಲ್ಪವನ್ನು ತೆಗೆದುಕೊಂಡು ಗಂಡನೊಡನೆ ದೇಶಾಂತರ ಹೊರಟು ಹೋದಳು. ಹೀಗೆಯೇ ತಿರುಗುತ್ತಿರುವಾಗ ಒಂದು ದಿನ ಒಂದು ಕೆರೆಯ ಮಗ್ಗುಲಲ್ಲಿ ಗಂಡ ಹೆಂಡಿರು ಇಳಿದುಕೊಂಡರು. ಗಂಡನನ್ನು ಅಲ್ಲಿ ಕಾವಲಿಟ್ಟು ತಾನು ಉಪ್ಪು ಬೇಳೆ ಮೊದಲಾದವುಗಳನ್ನು ತರಲು ಅಂಗಡಿಗೆ ಹೋದಳು. ಅವಳು ಅಂಗಡಿಯಿಂದ ಬರುವ ವೇಳೆಗೆ ಅಲ್ಲಿಯೇ ಮಗ್ಗುಲಲ್ಲಿದ್ದ ಹುತ್ತದ ಮೇಲೆಯೇ ತಲೆ ಇಟ್ಟುಕೊಂಡು ರಾಜಪುತ್ರನು ಮಲಗಿದ್ದಾನೆ. ಅವನ ಬಾಯಿಯಿಂದ ಒಂದು ಹಾವು ಈಚೆಗೆ ಬಂದು ಹೆಡೆಯನ್ನು ಬಿಟ್ಟುಕೊಂಡು ಗಾಳಿಯನ್ನು ಕುಡಿಯುತ್ತಿದೆ. ಹುತ್ತದಿಂದ ಇನ್ನೊಂದು ಹಾವು ಬಂದು ಅದು ಗಾಳಿ ಕುಡಿಯುತ್ತಿದೆ. ಇವೆರಡೂ ಒಂದನ್ನೊಂದು ಕಂಡು ಎರಡಕ್ಕೂ ಕೋಪ ಬಂದು ಒಂದನ್ನೊಂದು ಬೈದಾಡುತ್ತಿವೆ. ಹುತ್ತದ ಹಾವು, ಛೇ, ನಿನ್ನಂಥ ದುಷ್ಟನು ಇನ್ನಿಲ್ಲ. ಪಾಪ, ಈ ರಾಜಪುತ್ರನ ಹೊಟ್ಟೆಯಲ್ಲಿ ಸೇರಿಕೊಂಡು ಅವನನ್ನು ಬದುಕಿದ್ದರೂ ಸತ್ತವನನ್ನಾಗಿ ಮಾಡಿದ್ದೀಯೆ, ಪಾಪಿ ಎಂದು ಬೈದಿತು. ಹೊಟ್ಟೆಯ ಹಾವು, ನೀನು ಮಾತ್ರ ಯೋಗ್ಯನೇನೋ, ಹುತ್ತದಲ್ಲಿರುವ 2 ಕೊಡ ಹಣವನ್ನು ಇನ್ನೊಬ್ಬರೂ ಮುಟ್ಟದ ಹಾಗೆ ಮಾಡಿದ್ದೀಯೆ ಎಂದಿತು. ಹುತ್ತದ ಹಾವಿಗೆ ರೇಗಿ, ಪಾಪ, ಆ ರಾಜಪುತ್ರನಿಗೆ ಗೊತ್ತಿಲ್ಲ, ಹಳಸಿದ ಗಂಜಿಯನ್ನು ಕುಡಿದರೆ ನೀನು ಧ್ವಂಸವಾಗುವೆ ಎಂದು, ಅದನ್ನು ಮರೆತೆಯೇನೋ ಎಂದಿತು. ಹೊಟ್ಟೆಯ ಹಾವು, ನಿನ್ನ ಗುಟ್ಟು ನಾನು ಕಾಣೆನೇನೋ, ಕಾದ ಎಣ್ಣೆಯನ್ನೋ ಬಿಸಿ ಬಿಸಿ ನೀರನ್ನೋ ಸುರಿದರೆ ನೀನೂ ಧ್ವಂಸವಾಗುವೆ, ಅದನ್ನು ಮರೆತೆಯೇನೋ ಎಂದಿತು. ರಾಜಪುತ್ರಿಯು ಮರೆಯಲ್ಲಿ ನಿಂತು ಈ 2 ಹಾವುಗಳ ಮರ್ಮವನ್ನು ಕೇಳಿದಳು. ಹಾಗೆಯೇ ಮಾಡಿ ಗಂಡನ ರೋಗವನ್ನೂ ನೀಗಿಕೊಂಡು ಹುತ್ತದಲ್ಲಿದ್ದ ನಿಧಿಯನ್ನು ತೆಗೆದುಕೊಂಡು ಗಂಡನನ್ನು ರಾಜಧಾನಿಗೆ ಕರೆದುಕೊಂಡು ಹೋಗಿ ಸುಖವಾಗಿದ್ದಳು. ಅದರಿಂದ ನಾನು ಒಬ್ಬರೊಬ್ಬರ ಮರ್ಮವನ್ನು ಎಂದು ಮುಂತಾಗಿ ಹೇಳಿದೆನು ಎಂದನು. ಇದೆಲ್ಲವನ್ನೂ ಕೇಳಿ ಅರಿಮರ್ದನನು ಸ್ಥಿರಜೀವಿಗೆ ಆಶ್ರಯ ಕೊಡುವುದೇ ಸರಿ ಎಂದು ಗೊತ್ತು ಮಾಡಿಕೊಂಡು ಹಾಗೆಯೇ ಮಾಡಿದನು. ರಕ್ತಾಕ್ಷನು ಮಾತ್ರ, ಅಯ್ಯೋ, ನೀವೆಲ್ಲರೂ ಸೇರಿ ನಮ್ಮ ಅರಸನನ್ನು ಕೊಂದಿರಿ. ಎಲ್ಲಿ ಪೂಜ್ಯರಿಗೆ ಪೂಜೆಯು ಇಲ್ಲವಾಗುವುದೋ, ಅಪೂಜ್ಯರಿಗೆ ಪೂಜೆಯು ದೊರೆಯುವುದೋ, ಅಲ್ಲಿ ದುರ್ಭಿಕ್ಷ, ಮರಣ, ಭಯ ಎಂಬ ಈ 3 ತಪ್ಪದೇ ಆಗುವುವು. ತನ್ನ ಎದುರಿಗೆಯೇ ಪಾಪ ಮಾಡಿದ್ದರೂ ಮೂರ್ಖನು ಒಳ್ಳೆಯ ಮಾತಿಗೆ ಸೋತು ಹೋಗುವನು ಎಂದು ಬಲ್ಲವರು ಹೇಳುವರು. ಈಗ ಅದು ನಿಜವಾಯಿತು. ಶತ್ರುವಾಗಿ ನಂಬಿಕೆಗೆ ಅರ್ಹನಲ್ಲದ ಇವನನ್ನು ನಂಬಿ ನೀವು ನಮ್ಮ ತಲೆಯ ಮೇಲೆ ಕಲ್ಲು ಹಾಕಿದಿರಿ. ಅಷ್ಟಿಲ್ಲದೆ ಹೇಳಿದೆಯೇ, ದೇಶ ಕಾಲಗಳ ಅರಿಯದ ಮೊಂಕು ಮಂತ್ರಿಯ ಪಡೆಯಲು ಇದ್ದ ಅರ್ಥವು ವ್ಯರ್ಥವು ಉದಯ ಕಾಲದ ತಮದೊಲು ಎಂದು ಹೇಳಿದರೂ ಗೂಗೆಗಳು ಕೇಳದೆ ಸ್ಥಿರಜೀವಿಯನ್ನು ತಮ್ಮ ದುರ್ಗಕ್ಕೆ ಕರೆದೊಯ್ಯಲು ಸಿದ್ಧರಾದರು. ಆಗ ಸ್ಥಿರಜೀವಿಯು, ದೇವ, ನಾನು ಈಗ ಏನೂ ಮಾಡಲಾರೆ. ನನ್ನಂತಹವನ್ನು ಕರೆದುಕೊಂಡು ಹೋಗಿ ತಮಗೆ ಏನು ಉಪಕಾರವಾದೀತು? ಆದ್ದರಿಂದ ನಾನು ಅಗ್ನಿ ಪ್ರವೇಶ ಮಾಡುವೆನು, ನನಗೆ ಅಪ್ಪಣೆಯಾಗಲಿ ಎಂದನು. ರಕ್ತಾಕ್ಷನು ಅದನ್ನು ಕೇಳಿ, ಅಯ್ಯ, ಅದೇಕೆ ಅಗ್ನಿ ಪ್ರವೇಶ ಮಾಡುವೆ ಎಂದು ಕೇಳಲು ಸ್ಥಿರಜೀವಿಯು, ನಾನು ಈ ಅವಸ್ಥೆಗೆ ಬಂದುದೇ ನಿಮಗಾಗಿ. ನನ್ನನ್ನು ಈ ಅವಸ್ಥೆಗೆ ತಂದ ಮೇಘವರ್ಣನ ಮೇಲೆ ವೈರವನ್ನು ತೀರಿಸಿಕೊಳ್ಳಬೇಕು. ಅದಕ್ಕಾಗಿ ಅಗ್ನಿ ಪ್ರವೇಶ ಮಾಡಿ ಉಲೂಕನಾಗಿ ಹುಟ್ಟುವೆನು ಎಂದಿತು. ರಾಜನೀತಿ ಕುಶಲನಾದ ರಕ್ತಾಕ್ಷನು ಅದನ್ನು ನಂಬಲಿಲ್ಲ. ಅಯ್ಯ, ನೀನು ಮೋಸಗಾರನು, ಮೋಸದ ಮಾತಿನಲ್ಲಿ ಚತುರನು. ನೀನು ಗೂಗಿಯಾದರೂ ಕಾಗೆಯ ಕುಲವನ್ನೇ ಗೌರವಿಸುವೆ. ಕಥೆಯನ್ನು ಕೇಳಿಲ್ಲವೇ? ರವಿಯು, ಮೇಘವು, ಗಾಳಿ, ಬೆಟ್ಟವು ಗಂಡನಾಗಲು ಬೇಡವೆಂದು ತನ್ನ ಜಾತಿಯ ಮದುವೆಯಾಯಿತು ಇಲಿ, ಮೀರಲಳವೇ ತನ್ನ ಜಾತಿಯನು ಎಂದು ಹೇಳಲು ಮಂತ್ರಿಗಳು ಅದೇನು ಎಂದು ಕೇಳಿದರು. ರಕ್ತಾಕ್ಷನು ಹೇಳಿದನು, ಮೂಷಕ ಕನ್ಯೆಯ ಕಥೆ. ಪವಿತ್ರವಾದ ಗಂಗಾ ನದಿಯ ತೀರದಲ್ಲಿ ಪುಣ್ಯವಾದ ಒಂದು ಆಶ್ರಮ ಉಂಟು. ಅಲ್ಲಿ ಜಪ, ವ್ರತ, ಉಪವಾಸ, ಯೋಗ ಮೊದಲಾದವುಗಳನ್ನು ಮಾಡುವ ತಪಸ್ವಿಗಳು ಉಂಟು. ಅದರ ಯಜಮಾನನಾಗಿ ಯಾಜ್ಞವಲ್ಕ್ಯ ಎಂಬ ಕುಲಪತಿ ಉಂಟು. ಒಂದು ದಿನ ಆತನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬರುವಾಗ ಆಕಾಶದಿಂದ ಹದ್ದು ಹಿಡಿದ ಹಿಡಿತವು ತಪ್ಪಿ ಒಂದು ಇಲಿಯ ಮರಿಯು ಅವನ ಕೈಗೆ ಬಿತ್ತು. ಅದನ್ನು ಕಂಡು ಮರುಕಗೊಂಡು ಅದನ್ನು ಒಂದು ಆಲದೆಲೆಯ ದೊನ್ನೆಯಲ್ಲಿಟ್ಟು ತಾನು ಮತ್ತೆ ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದು ಅದನ್ನು ತನ್ನ ತಪೋಬಲದಿಂದ ಕನ್ಯಕೆಯನ್ನು ಮಾಡಿ ತನ್ನ ಆಶ್ರಮಕ್ಕೆ ಕರೆದು ತಂದನು. ಅಲ್ಲಿ ಆ ಹುಡುಗಿಯು
ಲಾಲನ ಪಾಲನಗಳಿಂದ ಬೆಳೆದು 12 ವರ್ಷದವಳಾದಳು. ಹೀಗೆ ಅವಳು ಮದುವೆಯಾಗುವ ವಯಸ್ಸನ್ನು ಪಡೆಯಲು ಯಾಜ್ಞವಲ್ಕ್ಯನ ಹೆಂಡತಿಯು ಇವಳಿಗೆ ಮದುವೆ ಮಾಡುವುದಿಲ್ಲವೇ ಎಂದು ಕೇಳಿದಳು. ಆತನು ಹೇಳಿದನು, ನೀನು ಹೇಳಿದುದು ಒಳ್ಳೆಯದಾಯಿತು. ಹೌದು, ಶಾಸ್ತ್ರವೂ ಹೇಳುತ್ತದೆಯಷ್ಟೇ, ನಾರಿಯರ ಭೋಗಿಪರು ಸೋಮಗಂಧರ್ವಾಗ್ನಿಗಳು ಮೊದಲು, ದೋಷಮಿಲ್ಲದರಲ್ಲಿ ಮಾನುಷರು ಭೋಗಿಪರು ಆಮೇಲೆ. ಸೋಮನಿತ್ತನು ರೌಚವನು, ಗಂಧರನು ಮುದ್ದು ಮಾತನ್ನು, ಪಾವಕನು ಸರ್ವಮೇಧ್ಯತೆಯನ್ನು, ಅದರಿಂದ ಅವರು ಕಲ್ಮಶರು. ಮೈ ನೆರೆಯದಿರೆ ಗೌರಿ, ನೆರೆದವಳು ರೋಹಿಣಿ. ಮೈಯರಳದಿರೆ ಕನ್ನೆ, ಕುಚಹೀನೆ ಅಗ್ನಿಕೆಯು. ಮೈಯರಳೆ ಸೋಮನವಳನು ಭೋಗಿಪನು ತಾನು, ಮೊಲೆದೋರೆ ಗಂಧರ್ವ ಮೈನೆರೆಯ ಪಾವಕನು, ಅದರಿಂದ ಮೈನೆರವ ಮೊದಲೇ ಸರಿ ಮದುವೆಯು. ಅಲ್ಲದೆ ತಂದೆಯ ಮನೆಯಲ್ಲಿ ಹೆಣ್ಣು ವಿವಾಹವಾಗದೆಯೇ ಇದ್ದು ಮೈನೆರೆಯುವುದು ಶಾಸ್ತ್ರಕಾರರಿಗೆ ಸಮ್ಮತವಲ್ಲ. ಅದರಿಂದ ಇವಳನ್ನು ಕುಲಧನಗಳಿಂದ ಸಮನಾದ ವರನಿಗೆ ಕೊಟ್ಟು ಮದುವೆ ಮಾಡುವೆನು. ಹೆಣ್ಣನ್ನು ಕೊಡುವಾಗ ಕುಲ, ಶೀಲ, ಬಂಧುಗಳು, ವಿದ್ಯೆ, ಧನ, ದೇಹ, ವಯಸ್ಸು ಎಂಬ 7 ಕುರಿತು ವಿಚಾರ ಮಾಡಬೇಕು. ಅದರಿಂದ ಅವಳು ಒಪ್ಪಿದರೆ ಭಗವಂತನಾದ ಆದಿತ್ಯನನ್ನು ಕರೆದು ಅವನಿಗೆ ಇವಳನ್ನು ಕೊಡುವೆನು ಎಂದನು. ಅವಳು ಒಪ್ಪಲು ಮುನೀಂದ್ರನು ಸೂರ್ಯನನ್ನು ಕರೆದನು. ಆತನು ಬಂದು, ಭಗವಂತನೇ, ನಾನು ಏನು ಮಾಡಬೇಕು, ಅಪ್ಪಣೆಯಾಗಲಿ ಎಂದನು. ಮುನೀಂದ್ರನು, ಅಯ್ಯ, ಈ ಹುಡುಗಿಯು ನನ್ನ ಮಗಳು, ಇವಳನ್ನು ಮದುವೆಯಾಗು ಎಂದು ಆ ಕನ್ಯೆಯನ್ನು ಕರೆದು ಇವನನ್ನು ಮದುವೆಯಾಗು ಎಂದನು. ಅವಳು, ತಾತ, ಈತನು ಸುಡುವನು, ನಾನು ಸಹಿಸಲಾರೆ, ಬೇರೆ ಯಾರನ್ನಾದರೂ ವರಿಸುವೆನು ಎಂದಳು. ಆ ಮಾತನ್ನು ಕೇಳಿ ಮುನಿಯು, ಸೂರ್ಯದೇವ, ನಿನಗಿಂತ ಬಲವಾದವರು ಯಾರು ಎಂದು ಕೇಳಲು ಆತನು, ನನಗಿಂತ ಮೇಘನು ಬಲವಂತನು, ಅವನು ಮುಚ್ಚಿಬಿಡುವನು ಎಂದನು. ಅದನ್ನು ಕೇಳಿ ಮುನಿಯು ಅವನನ್ನು ಬರಮಾಡಿದನು. ಕನ್ಯೆಯು ಅವನನ್ನು ನೋಡಿ, ತಾತ, ಇವನು ಬಲು ಕಪ್ಪು, ಯಾವಾಗಲೂ ನೀರಿನಿಂದ ನೆನೆದಿರುವನು, ನನ್ನನ್ನು ಇನ್ನು ಯಾರಿಗಾದರೂ ಕೊಡು ಎಂದಳು. ಮುನಿಯು, ಎಲೈ ಮೇಘದೇವ, ನಿನಗಿಂತ ಬಲವಾದವರು ಯಾರು ಎಂದು ಕೇಳಲು ಮೇಘನು, ಭಗವನ್, ನನಗಿಂತ ವಾಯುವು ಬಲವಂತನು, ಆತನು ಊದಿದರೆ ನಾನು ಹಾರಿ ಹೋಗುವೆನು ಎಂದನು. ಆಗ ಆತನು ವಾಯುವನ್ನು ಕರೆದನು. ಆತನು ಬರಲು ಆ ಕನ್ಯೆಯು, ತಾತ, ಇವನು ನಿಂತಲ್ಲಿ ನಿಲ್ಲದ ಚಪಲನು, ನನ್ನನ್ನು ಇನ್ನು ಯಾರಿಗಾದರೂ ಕೊಡು ಎಂದಳು. ಮುನೀಂದ್ರನು, ಎಲೈ ವಾಯುವೇ, ನಿನಗಿಂತ ಬಲಿಷ್ಠರು ಯಾರು ಎಂದು ಕೇಳಲು ಆತನು, ಭಗವನ್, ಪರ್ವತನು ನನಗಿಂತ ಬಲಶಾಲಿಯು, ನಾನು ಎಲ್ಲರನ್ನೂ ಅಲ್ಲಾಡಿಸುವೆನಾದರೂ ಪರ್ವತನನ್ನು ಅಲ್ಲಾಡಿಸಲಾರೆನು ಎಂದನು. ಆತನು ಪರ್ವತನನ್ನು ಕರೆದನು. ಆತನನ್ನು ಕಂಡು ಆ ಕನ್ಯೆಯು, ತಾತ, ಈತನು ಬಹು ಕಠಿಣನು, ಇದ್ದಲ್ಲಿ ಇದ್ದು ಬಿಡುವನು, ನನ್ನನ್ನು ಇನ್ನು ಯಾರಿಗಾದರೂ ಕೊಡು ಎಂದಳು. ಆಗ ಮುನಿಯು, ಎಲೈ ಪರ್ವತರಾಜ, ನಿನಗಿಂತ ಯಾರು ಬಲಶಾಲಿಗಳು ಎನ್ನಲು ಆತನು, ಭಗವನ್, ನನಗಿಂತ ಇಲಿಗಳು ಬಲಶಾಲಿಗಳು, ನನ್ನ ದೇಹವನ್ನು ಸಹ ತೂತು ಮಾಡಿ ಬಿಡುತ್ತಾರೆ ಎನ್ನಲು ಆತನು ಮೂಷಿಕವನ್ನು ಕರೆದನು. ಅವನನ್ನು ಕಂಡು ಆ ಕನ್ಯೆಗೆ ಬಹಳ ಸಂತೋಷವಾಗಿ, ತಾತ, ನನ್ನನ್ನೂ ಮೂಷಿಕವಾಗಿಯೇ ಮಾಡಿ ಈತನಿಗೆ ಕೊಡು, ಈತನೊಡನೆ ಸುಖವಾಗಿರುವೆನು ಎಂದಳು. ಆ ಮುನೀಂದ್ರನೂ ತನ್ನ ತಪೋಬಲದಿಂದ ಆ ಕನ್ಯೆಯನ್ನು ಮತ್ತೆ ಇಲಿಯನ್ನೇ ಮಾಡಿ ಈಲಿಗೆ ಕೊಟ್ಟು ಮದುವೆ ಮಾಡಿದನು. ಅದರಿಂದ ತನ್ನ ಜಾತಿಯ ಮೀರಲಳವೆ ಎಂದೆನು ಎಂದು ಹೇಳಿದನು. ರಕ್ತಾಕ್ಷನ ಮಾತನ್ನು ಕೇಳದೆ ಗೂಗೆಗಳು ತಮ್ಮ ವಂಶಕ್ಕೆ ವಂಶವೇ ಅವನಿಂದ ಹಾಳಾಗುವುದನ್ನು ತಿಳಿಯದೆ ಸ್ಥಿರಜೀವಿಯನ್ನು ತಮ್ಮ ದುರ್ಗಕ್ಕೆ ಕರೆದುಕೊಂಡು ಹೋದರು. ಹಾಗೆ ಕರೆದುಕೊಂಡು ಹೋಗುವಾಗ ಸ್ಥಿರಜೀವಿಯು ತನ್ನೊಳಗೆ ತಾನೇ ನಗುತ್ತಾ, ಕೊಂದು ಬಿಡಿ ಎಂದು ಹೇಳಿದ ಮಂತ್ರಿಯೊಬ್ಬನೇ ಹಿತವಾದಿಯು, ಆತನೊಬ್ಬನೇ ನೀತಿಶಾಸ್ತ್ರವನ್ನು ಬಲ್ಲವನು. ಯಾವಾಗ ಇವರು ಆತನ ಮಾತನ್ನು ಕೇಳಲಿಲ್ಲವೋ ಆಗಲೇ ಇವರಿಗೆ ಬೇಕಾದಷ್ಟು ಅನರ್ಥವಾಗಿ ಹೋಯಿತು ಎಂದುಕೊಂಡಿತು. ದುರ್ಗದ್ವಾರಕ್ಕೆ ಬಂದಾಗ ಅರಿಮರ್ದನನು, ಎಲೈ, ಈ ಸ್ಥಿರಜೀವಿಯನ್ನು ಆತನು ಬೇಕೆಂದ ಕಡೆ ಇರಿಸಿ ಎಂದನು. ಸ್ಥಿರಜೀವಿಯು, ನಾನು ಈಗ ಸಿಕ್ಕಿ ಹಾಕಿಕೊಳ್ಳಬಾರದು, ಇವರಿಗೆ ಅನುಮಾನವೂ ಬರದಂತೆ ನಡೆದುಕೊಳ್ಳಬೇಕು ಎಂದು ಆಲೋಚಿಸಿ, ದೇವ, ತಾವು ಹೇಳುವುದು ಸರಿಯೇ, ಆದರೂ ನಾನು ನೀತಿಶಾಸ್ತ್ರವನ್ನು ಬಲ್ಲವನು, ನಾನು ಸ್ವಾಮಿ ಪಾದಗಳಲ್ಲಿ ಎಷ್ಟು ಭಕ್ತನಾಗಿದ್ದರೂ, ನಾನು ಎಷ್ಟೇ ನಿಷ್ಕಲ್ಮಶನಾಗಿದ್ದರೂ ನಾನು ಕುಲದಿಂದ ತಮಗೆ ಅಹಿತನು. ಆದ್ದರಿಂದ ನನ್ನನ್ನು ದುರ್ಗ ಮಧ್ಯದಲ್ಲಿ ಇಡಬಾರದು. ನಾನು ದುರ್ಗದ ಬಾಗಿಲಲ್ಲಿ
ಇರಲು ತಕ್ಕವನು. ದಿನವೂ ಇಲ್ಲಿಯೇ ತಮ್ಮ ಪಾದದರ್ಶನವನ್ನು ಮಾಡುತ್ತಾ ನನ್ನ ಸೇವೆಯನ್ನು ಸಲ್ಲಿಸುವೆನು ಎಂದು ಅರಿಕೆ ಮಾಡಿದನು. ಅರಿಮರ್ದನನು ಹಾಗೆಯೇ ಆಗಲೆಂದು ಆ ಮಾತನ್ನು ಅಂಗೀಕರಿಸಿದನು. ಉಲೂಕಪತಿಯ ಸೇವಕರು ಅವನಿಗೆ ದಿನದಿನವೂ ಬೇಕಾದ ಹಾಗೆ ಆಹಾರವನ್ನು ತಂದುಕೊಡುತ್ತಿದ್ದರು. ಕೆಲವು ದಿನಗಳಲ್ಲಿಯೇ ಸ್ಥಿರಜೀವಿಯು ಚೆನ್ನಾಗಿ ಮೈಕೈ ಕೂಡಿಕೊಂಡು ನವಿಲಿನಂತೆ ಆಯಿತು. ಅದನ್ನು ಕಂಡು ರಕ್ತಾಕ್ಷನು ಮಂತ್ರಿಗಳನ್ನು ರಾಜನನ್ನು ಕುರಿತು, ನೀವೇನೇ ಹೇಳಿ, ನೀವೆಲ್ಲರೂ ಮೂರ್ಖರು, ಕೇಳಿಲ್ಲವೇ? ಪ್ರಥಮ ಮೂರ್ಖನು ನಾನು, ಉತ್ತರನು ಹಿಡಿದವನು. ಮೂರ್ಖನೀ ನೃಪ ಸಚಿವರೆಲ್ಲ ಮೂರ್ಖ ಮಂಡಲವು. ಮಂತ್ರಿಗಳು ಅದೇನೆಂದು ಕೇಳಲು ರಕ್ತಾಕ್ಷನು ಹೇಳಿದನು. ಮೂರ್ಖ ಮಂಡಲದ ಕತೆ. ಒಂದಾನೊಂದು ಪರ್ವತದಲ್ಲಿ ಒಂದು ಮಹಾವೃಕ್ಷವಿರುವುದು. ಅದರಲ್ಲಿ ಬಂಧುಕನೆಂಬ ಒಂದು ಪಕ್ಷಿಯೂ ಇರುವುದು. ಅದು ಚಿನ್ನದ ಹಿಕ್ಕೆಯನ್ನು ಇಡುವುದು. ಒಂದು ದಿನ ಅದು ಒಬ್ಬ ಬೇಡನ ಮುಂದೆ ಹಿಕ್ಕೆ ಇಟ್ಟಿತು. ಅದು ಕೆಳಕ್ಕೆ ಬೀಳುತ್ತಿದ್ದ ಹಾಗೆಯೇ ಚಿನ್ನವಾದುದನ್ನು ಕಂಡು ಆ ಬೇಡನಿಗೆ ವಿಸ್ಮಯವಾಯಿತು. ಎಲೆಲ, ನಾನು ಹುಟ್ಟಿದುದು ಮೊದಲು ಹಕ್ಕಿಯ ಬೇಟೆಯಲ್ಲಿಯೇ ಮುಳುಗಿದವನು. ನನಗೆ ಈಗ 80 ವರ್ಷವಾಯಿತು. ನಾನು ಇಂತಹ ಆಶ್ಚರ್ಯವನ್ನು ಇದುವರೆಗೆ ಕೇಳಿಯೂ ಇರಲಿಲ್ಲ ಎಂದು ಅದಕ್ಕೆ ಬಲೆಯನ್ನು ಬೀಸಿದನು. ಹಕ್ಕಿಯು ಬೇಡನನ್ನು ಕಂಡರೂ ಓಡಿ ಹೋಗದೆ ಕುಳಿತಿದ್ದ ಕಡೆಯೇ ಕುಳಿತಿದ್ದು ಅವನ ಬಲೆಗೆ ಸಿಕ್ಕಿಹೋಯಿತು. ಅವನು ಅದನ್ನು ಹಿಡಿದು ಪಂಜರದಲ್ಲಿ ಇಟ್ಟುಕೊಂಡು ಮನೆಗೆ ಬಂದನು. ಆಗ ಅವನಿಗೆ ಯೋಚನೆಯೂ ಬಂತು. ಈ ಪಕ್ಷಿಯು ಇಲ್ಲಿ ಇದ್ದರೆ ನನಗೆ ಅಪಾಯವು ತಪ್ಪದು. ಯಾರಾದರೂ ಹೋಗಿ ರಾಜನಿಗೆ ಈ ಹಕ್ಕಿಯ ವಿಷಯವನ್ನು ತಿಳಿಸಿದರೆ ಅರಸನು ನನ್ನನ್ನು ಕೊಲ್ಲಿಸಿದರೂ ಕೊಲ್ಲಿಸಬಹುದು. ಅದರಿಂದ ನಾನೇ ಹೋಗಿ ಈ ಹಕ್ಕಿಯನ್ನು ರಾಜನಿಗೆ ಒಪ್ಪಿಸುವೆನು ಎಂದು ಗುರ್ತು ಮಾಡಿಕೊಂಡು ಹಕ್ಕಿಯನ್ನು ತೆಗೆದುಕೊಂಡು ಹೋಗಿ ರಾಜನಿಗೆ ಒಪ್ಪಿಸಿದನು. ಅರಸನಿಗೆ ಆ ಹಕ್ಕಿಯ ವೃತ್ತಾಂತವನ್ನು ಕೇಳಿ ಬಹಳ ಆಶ್ಚರ್ಯವೂ ಆಯಿತು, ಸಂತೋಷವೂ ಆಯಿತು. ಭಟರನ್ನು ಕರೆದು, ಎಲೈ, ಇದನ್ನು ಜೋಪಾನವಾಗಿ ನೋಡಿಕೊಳ್ಳಿ. ಇದಕ್ಕೆ ಬೇಕಾದ ತಿಂಡಿ ತೀರ್ಥಗಳಲ್ಲಿ ಯಾವುದಕ್ಕೂ ಕೊರತೆ ಆಗಬಾರದು ಎಂದು ಅಪ್ಪಣೆ ಮಾಡಿದನು. ಮಂತ್ರಿಗಳು ಅದನ್ನು ಕೇಳಿ, ಮಹಾಸ್ವಾಮಿ, ಬೇಡನ ಮಾತು ನಂಬಿಕೊಂಡು ಈ ಹಕ್ಕಿಯನ್ನು ಇಟ್ಟುಕೊಳ್ಳುವುದೇ? ಎಲ್ಲಾದರೂ ಹಕ್ಕಿಯು ಚಿನ್ನದ ಹಿಕ್ಕೆ ಇಡುವುದುಂಟೆ? ಮೊದಲು ಅದನ್ನು ಓಡಿಸಿ ಎಂದರು. ಅರಸನು ಮಂತ್ರಿಗಳ ಮಾತನ್ನು ನಂಬಿ ಪಂಜರದ ಬಾಗಿಲು ತೆರೆಯಿಸಿ ಅದನ್ನು ಓಡಿಸಿದನು. ಹಕ್ಕಿಯು ಪುರ್ರನೆ ಓಡಿ ಹೋಗಿ ಎತ್ತರವಾದ ತೋರಣದ ಕಂಬದ ಮೇಲೆ ಹೋಗಿ ಕುಳಿತುಕೊಂಡಿತು. ಅಲ್ಲಿ ಹಿಕ್ಕೆಯನ್ನು ಹಾಕಿತು. ಹಿಕ್ಕೆಯು ಚಿನ್ನವೂ ಆಯಿತು. ಆಗ ಪ್ರಥಮ ಮೂರ್ಖನು ನಾನು ಎಂದು ಮುಂತಾಗಿ ಹೇಳಿ ಆಕಾಶ ಮಾರ್ಗದಲ್ಲಿ ಸುಖವಾಗಿ ಹಾರಿಹೋಯಿತು ಎಂದು ಹೇಳಿದರು. ಗೂಗಿಗಳು ರಕ್ತಾಕ್ಷನ ಮಾತನ್ನು ಆಗಲೂ ನಂಬಲಿಲ್ಲ. ಅವರಿಗೆ ಆಪತ್ತು ಬರುವ ಕಾಲ. ಅದೆಂತೂ ಹಿತವಚನವನ್ನು ಕೇಳುವರು? ರಾಮನಿಗೆ ಮಾಯಾಮೃಗವನ್ನು ಕಂಡಾಗ ಬುದ್ಧಿ ಇರಲಿಲ್ಲವೇ? ನಳನಿಗೆ ಚಿನ್ನದ ಹಂಸಗಳನ್ನು ಕಂಡಾಗ ಅಲ್ಲಿ ಮೋಸವಿದೆ ಎಂದು ಏಕೆ ತಿಳಿಯಲಿಲ್ಲ? ಮೊದಲನೆಯ ಸಲ ಸೋತು ಅಪಮಾನ ಪಟ್ಟಿದ್ದ ಧರ್ಮರಾಜನಿಗೆ ಜೂಜು ವಿಪತ್ತು ತರುವುದು ಎಂದು ಏಕೆ ತೋರಲಿಲ್ಲ? ಕಾಲವು ಯಾರನ್ನು ಕೊಲ್ಲಬೇಕು ಎಂದಿರುವುದೋ ಅವರ ಬುದ್ಧಿಯನ್ನು ಮೊದಲು ಕೊಲ್ಲುವುದು. ಅದರಿಂದ ಅವರಿಗೆ ಮಿತ್ರರು ಏನು ಹೇಳಿದರೂ ಹಿಡಿಯುವುದಿಲ್ಲ. ರಕ್ತಾಕ್ಷನು ಇದನ್ನು ಕಂಡು ಇನ್ನು ಅರಿಮರ್ದನನಿಗೆ ಕೇಡು ತಪ್ಪಿದ್ದಲ್ಲ ಎಂದು ನಿಶ್ಚಯವಾಗಿ ತಿಳಿದು ತನ್ನವರನ್ನೆಲ್ಲ ಕರೆದು, ನಮ್ಮ ಅರಸನೂ ಆತನ ಕುಲವೂ ಕೆಟ್ಟವು. ಕುಲಕ್ರಮದಿಂದ ಬಂದ ಮಂತ್ರಿಯು ಏನು ಹೇಳಬೇಕೋ ಅದನ್ನು ಹೇಳಿದೆನು. ಆತನು ಕೇಳಲಿಲ್ಲ. ನಾವು ಆತನ ಜೊತೆಯಲ್ಲಿದ್ದು ಏಕೆ ಕೆಡಬೇಕು? ನಾವು ಇನ್ನು ಎಲ್ಲಾದರೂ ಹೋಗೋಣ. ಕೇಳಿಲ್ಲವೇ? ಬರುವ ಕೆಟ್ಟುದ ಚಿಂತಿಸಿ ಪ್ರತಿಯ ಮಾಡಲು ಬದುಕುವ, ಬಲವ ನುಡಿಯಿಸಿ ಬದುಕಿದ ನರಿಯ ಕಥೆಯನ್ನು ಕೇಳೆಯ. ಪರಿಜನರು ಅದೆಂತು ಎಂದು ಕೇಳಲು ರಕ್ತಾಕ್ಷನು ಹೇಳಿದನು. ಬಿಲವು ಮಾತಾಡಿದ ಕತೆ. ಒಂದಾನೊಂದು ಕಾಡಿನಲ್ಲಿ ಒಂದು ಹುಲಿ ಇತ್ತು. ಅದಕ್ಕೆ ಒಂದು ದಿನ ತನಗೆ ಯಾವ ಬೇಟೆಯೂ ಸಿಕ್ಕದೆ ಹೋಯಿತು. ಹಾಗೆಯೇ ಅಲಿಯುತ್ತಾ ಒಂದು ದೊಡ್ಡ ಗುಹೆಯನ್ನು ಕಂಡು, ರಾತ್ರಿಯಲ್ಲಿ ಯಾವುದಾದರೂ ಪ್ರಾಣಿಯು ಇಲ್ಲಿಗೆ ಬಂದೇ ಬರುವುದು, ನಾನು ಇಲ್ಲಿದ್ದರೆ ತಪ್ಪದೆ ನನಗೆ ಆಹಾರವು ದೊರೆಯುವುದು ಎಂದು ಅದರಲ್ಲಿ ಹೋಗಿ ಕುಳಿತುಕೊಂಡಿತು. ಅಷ್ಟು ಹೊತ್ತಾದ ಮೇಲೆ ಆ ಹುಲಿ ಗುಹೆಯಲ್ಲಿ ವಾಸವಾಗಿದ್ದ ನರಿಯು ಅಲ್ಲಿಗೆ ಬಂತು. ನೋಡಿದರೆ ಹುಲಿಯ ಹೆಜ್ಜೆಯ ಗುರುತುಗಳು. ಒಳಕ್ಕೆ ಹೋಗಿರುವುದು ಕಾಣಿಸುತ್ತಿದೆ, ಈಚೆಗೆ ಬಂದ ಗುರುತುಗಳು ಇಲ್ಲ. ಅದನ್ನು ಕಂಡು ನರಿಯು, ಸರಿ, ಹುಲಿಯು ಒಳಗೆ ಹೋಗಿದೆ, ನಾನು ಹೋದರೆ ಉಳಿಯುವಂತಿಲ್ಲ, ಏನು ಮಾಡುವುದು? ಅದು ಒಳಗೆ ಇದೆಯೋ ಹೊರಟೇ ಹೋಗಿದೆಯೋ ತಿಳಿಯುವುದೆಂತು ಎಂದು ಕೊಂಚ ಹೊತ್ತು ಯೋಚಿಸಿ ಒಂದು ಉಪಾಯವನ್ನು ಮಾಡಿತು. ಬಿಲಕ್ಕೆ
ಅಷ್ಟು ದೂರದಲ್ಲಿ ನಿಂತುಕೊಂಡು ಒಂದು ಸಲ ಕೆಮ್ಮಿತು. ಬಿಲವೇ ಬೆಲವೇ, ಬಿಲವೇ ಬಿಲವೇ ಎಂದು 2 ಸಲ ಕರೆದು ಅಷ್ಟು ಹೊತ್ತು ಸುಮ್ಮನಿದ್ದು ಮತ್ತೆ ಬಿಲವೇ, ಸರಿ, ನನಗೂ ನಿನಗೂ ನಡೆದಿದ್ದ ಮಾತು ಮರೆತು ಬಿಟ್ಟೆ. ನಾನು ಇಲ್ಲಿಗೆ ಬಂದು ಕೆಮ್ಮಿದ ಕೂಡಲೇ ಯಾವತ್ತು ನೀನು ಒಳಗೆ ಬಾ ಎಂದು ಕರೆಯುವುದಿಲ್ಲವೋ ಅವತ್ತು ನಾನು ಇನ್ನೆಲ್ಲಿಗಾದರೂ ಹೊರಟು ಹೋಗುವೆನು ಎಂದು ಹೇಳಿದ್ದನ್ನು ನೀನು ನೆನೆದುಕೋ. ಈ ದಿನ ನೀನು ಮಾತನಾಡಲಿಲ್ಲ, ನನ್ನನ್ನು ಕರೆಯಲಿಲ್ಲ. ಇದೋ ಮತ್ತೊಂದು ಬೆಲಕ್ಕೆ ಹೋಗುತ್ತೇನೆ ಎಂದಿತು. ಒಳಗಿದ್ದ ಹುಲಿಯು ಇದನ್ನು ಕೇಳಿತು. ಓಹೋ, ನಿತ್ಯವೂ ಈ ಬಿಲವು ನರಿಯನ್ನು ಕರೆಯುತ್ತಿತ್ತು. ಈ ದಿನ ನಾನು ಬಂದಿರುವೆನೆಂದು ಈ ಬಿಲವು ಹೆದರಿ ಮಾತನಾಡದೆ ಇದೆ. ಇರಲಿ, ನಾನೇ ಬಿಲದ ಪರವಾಗಿ ಮಾತನಾಡುವೆನು ಎಂದುಕೊಂಡು ಬಾ, ಒಳಕ್ಕೆ ಬಾ ಎಂದು ಕರೆಯಿತು. ಹುಲಿಯ ಧ್ವನಿ ಎಂದರೆ ಸಾಮಾನ್ಯವೇ? ಗುಡುಗಿನ ಹಾಗೆ ಬಿಲಕ್ಕೆ ಬಿಲವೇ ಆ ಧ್ವನಿಯಿಂದ ತುಂಬಿ ಮೊಳಗಿತು. ನರಿಯು ಅದನ್ನು ಕೇಳಿ ಸದ್ಯಕ್ಕೆ ಬದುಕಿದಂತಾಯಿತು ಎಂದು ಅಲ್ಲಿ ಒಂದು ಗಳಿಗೆಯೂ ನಿಲ್ಲದೆ ಕಾಲಿಗೆ ಬುದ್ಧಿ ಹೇಳಿತು. ಹಾಗೆ ನಾವು ಅಪಾಯ ಬರುವುದಕ್ಕಿಂತ ಮುಂಚೆಯೇ ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳೋಣ ಎಂದು ಹಾಗೆಯೇ ಮಾಡಿತು. ರಕ್ತಾಕ್ಷನು ಹೊರಟು ಹೋಗುತ್ತಲೂ ಸ್ಥಿರಜೀವಿಯು ಅತಿ ಸಂತೋಷಪಟ್ಟುಕೊಂಡು, ಆಹಾ, ನಮಗೆ ಅನುಕೂಲವಾಯಿತು. ಈತನು ದೀರ್ಘದರ್ಶಿಯು, ಮುಂದೇನಾಗುವುದು ಎಂಬುದನ್ನು ಬಲ್ಲವನು. ಇವರು ಮೂಢರು, ಅದರಿಂದ ಸುಲಭವಾಗಿ ನನಗೆ ಬಲಿಯಾಗುವರು. ದೀರ್ಘದರ್ಶಿಯಾದ ಆ ಮಂತ್ರಿಯನ್ನು ಬಿಟ್ಟು ಈ ಅರಸನು ಕೆಟ್ಟನು, ಮುಖ್ಯ ನಮ್ಮ ಅದೃಷ್ಟ ದೊಡ್ಡದು ಎಂದುಕೊಂಡಿತು. ಸ್ಥಿರಜೀವಿಯು ದುರ್ಗದ ಬಾಗಿಲಲ್ಲಿ ತನ್ನ ಗೂಡು ಮಾಡಿಕೊಂಡಿತು. ಗೂಡಿಗೆ ದಿನವೂ ಒಂದೊಂದು ಕಡ್ಡಿಯನ್ನು ತಂದು ಇಟ್ಟುಕೊಳ್ಳುವುದು. ಆ ಉಲೂಕ ಮೂರ್ಖರು ಗೂಡು ಬೆಳೆಯುತ್ತಿರುವುದು ತಮಗೆ ಮೃತ್ಯು ಎಂಬುದನ್ನು ತಿಳಿಯದೆ ಹೋದರು. ಕೇಳಿಲ್ಲವೇ? ದೈವ ಸಹಾಯವು ತಪ್ಪಿದ ನರನು ಶತ್ರುವ ಮಿತ್ರನು ಎಂದಪ್ಪುವನು, ಮಿತ್ರನ ಬೈವನು ಹೊರದೂಡುವನು, ಪಾಪವ ಮಂಗಳವೆಂದೆಸಗುವನು. ಆ ಗೂಗೆಗಳಿಗೆ ಹಗಲಿನಲ್ಲಿ ಕಣ್ಣು ಕಾಣಿಸದು. ಅದನ್ನು ಬಲ್ಲ ವಾಯಸವು ದುರ್ಗದ ದ್ವಾರದಲ್ಲಿ ಬೇಕಾದ ಹಾಗೆ ಕಡ್ಡಿಗಳನ್ನು ಕೂಡಿ ಹಾಕಿ ಒಂದು ದಿನ ತನ್ನ ಅರಸನ ಬಳಿಗೆ ಓಡಿತು. ದೇವ, ರಿಪುಗಳ ಗುಹೆಯನ್ನು ಈಗ ಸುಟ್ಟು ಬಿಡಬಹುದು. ಅದರಿಂದ ತಾವು ತಮ್ಮ ಪರಿವಾರದವರೊಡನೆ ಅಲ್ಲಿಗೆ ಒಬ್ಬೊಬ್ಬರು ಒಂದೊಂದು ಉರಿಯುತ್ತಿರುವ ಕಡ್ಡಿಯನ್ನು ತೆಗೆದುಕೊಂಡು ಬಂದು ನನ್ನ ಗೂಡಿಗೆ ಹಾಕಬೇಕು. ಆಗ ಉರಿಗೆ ಒಳಗಿರುವ ಗೂಗೆಗಳೆಲ್ಲ ನರಕದಲ್ಲಿ ಬೆಂದು ಹೋಗುವ ಹಾಗೆ ಬೆಂದು ಹೋಗುವರು ಎಂದು ಕೈ ಮುಗಿಯಿತು. ಮೇಘವರ್ಣನು ಸ್ಥಿರಜೀವಿಯನ್ನು, ನಿನ್ನನ್ನು ನೋಡಿ ಬಹಳ ದಿನವಾಯಿತು, ನಿನ್ನ ವೃತ್ತಾಂತವನ್ನು ಹೇಳು ಎಂದು ಕೇಳಿದನು. ಸ್ಥಿರಜೀವಿಯು, ದೇವ, ಅದನ್ನೆಲ್ಲ ಹೇಳುವುದಕ್ಕೆ ಹೊತ್ತಿಲ್ಲ. ಶತ್ರುಗಳ ಕಡೆಯ ಗೂಢಚಾರರೇನಾದರೂ ನಾನಿಲ್ಲಿಗೆ ಬಂದಿರುವುದನ್ನು ತಿಳಿದರೆ ನಮ್ಮ ಕೆಲಸವು ಕೆಡುವುದು. ಆ ಗೂಗೆಗಳು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋದರೆ ಅದರಿಂದ ಬೇಗ ಮಾಡಬೇಕಾದ ಕೆಲಸವನ್ನು ತಳ್ಳಿ ಮಾಡಿದರೆ ದೇವತೆಗಳಿಗೆ ಕೋಪವು ಬರುವುದು. ಅವರು ಕೆಲಸಕ್ಕೆ ಇಲ್ಲದ ವಿಘ್ನಗಳನ್ನು ಮಾಡುವರು. ಮಾಡಬೇಕಾದ ಕೆಲಸವನ್ನು ಯಾವಾಗ ಮಾಡಬೇಕೋ ಆಗಲೇ ಮಾಡಬೇಕು. ಇಲ್ಲದಿದ್ದರೆ ಆ ಕಾರ್ಯದ ಫಲವನ್ನು ಕಾಲವು ತಿಂದು ಬಿಡುವುದು. ಮಾಡಿದ ಕಾರ್ಯವು ವಿಫಲವಾಗುವುದು. ಅದರಿಂದ ತಾವು ಮೊದಲು ಬಂದು ಆ ಗುಹೆಗೆ ಬೆಂಕಿ ಇಟ್ಟು ಬಿಡಿ. ಅದು ಬೆಂದು ಹೋಗಲಿ. ಅನಂತರ ನನ್ನ ಕಥೆಯನ್ನು ವಿಸ್ತಾರವಾಗಿ ಹೇಳುವೆನು ಎಂದನು. ಮೇಘವರ್ಣನೂ ಅದರಂತೆಯೇ ತನ್ನ ಪ್ರಜೆಗಳಿಗೆಲ್ಲ ಅಪ್ಪಣೆ ಮಾಡಿದನು. ವಾಯಸಗಳೆಲ್ಲವೂ ಉರಿಯುತ್ತಿರುವ ಒಂದೊಂದು ಕಡ್ಡಿಯನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹೊರಟವು. ಆ ಗುಹೆಯ ಬಾಗಿಲಲ್ಲಿ ಇದ್ದ ಸ್ಥಿರಜೀವಿಯ ಗೂಡಿನಲ್ಲಿ ಆ ಉರಿಯುವ ಕಡ್ಡಿಗಳನ್ನು ಹಾಕಿದವು. ಉರಿಯು ಧಗಧಗನೆ ಹತ್ತಿ ಬಿಸಿಯೂ ಹೊಗೆಯೂ ಗುಹೆಯನ್ನೆಲ್ಲ ವ್ಯಾಪಿಸಿದವು. ಆಗ ಹಗಲು ಆ ಗೂಗೆಗಳಿಗೆ ಕಣ್ಣು ಕಾಣಿಸದು. ಎತ್ತ ಹೋಗಬೇಕೋ ತಿಳಿಯದು. ಅಯ್ಯೋ, ರಕ್ತಾಕ್ಷನ ಮಾತು ಕೇಳದೆ ನಾವು ಕೆಟ್ಟವೆಲ್ಲ ಎಂದು ಅಳುತ್ತಾ ಪ್ರಾಣ ಬಿಟ್ಟವು. ಮೇಘವರ್ಣನು ಶತ್ರುವು ನಿಶ್ಶೇಷನಾದನೆಂದು ಸಂತೋಷಪಟ್ಟುಕೊಳ್ಳುತ್ತಾ ತಾನು ಮೊದಲಿದ್ದ ಆಲದ ಮರಕ್ಕೆ ಬಂದು ಸೇರಿಕೊಂಡನು. ಅನಂತರ ಮೇಘವರ್ಣನು ಸಿಂಹಾಸನದಲ್ಲಿ ಕುಳಿತು ತನ್ನವರೆಲ್ಲ ಸಭೆಯಲ್ಲಿ ಕುಳಿತಿರಲು ಸ್ಥಿರಜೀವಿಯನ್ನು ಕುರಿತು, ತಾತ, ನೀನು ಶತ್ರು ಮಧ್ಯದಲ್ಲಿ ಹೇಗೆ ಇಷ್ಟು ಕಾಲವನ್ನು ಕಳೆದೆ? ಅದನ್ನು ಕೇಳಲು ನಮಗೆ ಬಹಳ ಆಸೆಯಾಗಿರುವುದು. ಪುಣ್ಯವಂತರು ಒಂದು ಗಳಿಗೆ ಶತ್ರುಗಳ ಮಧ್ಯೆ ಇರುವುದಕ್ಕಿಂತ ಬೆಂಕಿಯಲ್ಲಿ ಬಿದ್ದು ಸಾಯುವುದೇ ಲೇಸು ಎನ್ನುವರು. ಹೀಗಿರುವಲ್ಲಿ ಇಷ್ಟು ದೀರ್ಘಕಾಲ ನೀನು ಹೇಗಿದ್ದೆ ಹೇಳು ಎಂದು ಕೇಳಿದನು. ಆತನು ಹೇಳಿದನು, ವತ್ಸ, ಮುಂದೆ ಆಗಬೇಕಾಗಿರುವ ದೊಡ್ಡ ಪ್ರಯೋಜನವನ್ನು ಕುರಿತು ಯೋಚಿಸುತ್ತಾ ಸದ್ಯದಲ್ಲಿ ಅನುಭವಿಸುವ ಕಷ್ಟವನ್ನು ಸೇವಕರು ಮರೆತು ಬಿಡುವರು. ನಮ್ಮಂಥವರು ಇರಲಿ, ಪಾಂಡವರು ಅಜ್ಞಾತವಾಸವನ್ನು ಮಾಡಿದ ಕಥೆಯನ್ನು ನೀನು ಕೇಳಿಲ್ಲವೇ? ಮಹಾವೀರನಾದ ಭೀಮಸೇನನು
ಶತ್ರುಗಳನ್ನು ಅರೆದು ಹಾಕುವ ದಂಡವನ್ನು ಬಿಟ್ಟು ಸೌಟು ಹಿಡಿದುಕೊಂಡು 1 ವರ್ಷ ಅಡಿಗೆಯ ಭಟ್ಟನಾಗಿರಲಿಲ್ಲವೇ? 3 ಲೋಕದ ಗಂಡು ಎಂದು ಪ್ರಸಿದ್ಧನಾದ ಅರ್ಜುನನು ಗಾಂಡೀವವನ್ನು ಬಿಟ್ಟು ಬಳೆಗಳನ್ನು ತೊಟ್ಟುಕೊಂಡು ಜಡೆಯನ್ನು ಹಾಕಿಕೊಂಡು ಕುಣಿತವನ್ನು ಕಲಿಸಿಕೊಂಡು ಇರಲಿಲ್ಲವೇ? ದೃಪದ ಮಹಾರಾಜನ ಮಗಳಾಗಿ ಪಾಂಡು ಮಹಾರಾಜನ ಸೊಸೆಯಾಗಿ ಪಾಂಡವರ ಮಡದಿಯಾದ ದ್ರೌಪದಿಯು ವಿರಾಟರಾಯನ ಅಂತಃಪುರದಲ್ಲಿ ಗಂಧವನ್ನು ತೆಯ್ಯುತ್ತಾ ಅರಸಿತ್ತಿಯರ ಆಳಾಗಿ ಕಾಲಹರಣ ಮಾಡಲಿಲ್ಲವೇ? ಅದಕ್ಕಿಂತ ನಮ್ಮದೇನು? ಮೇಘವರ್ಣನು ಅದನ್ನು ಕೇಳಿ, ತಾತ, ಶತ್ರುಗಳ ಸಹವಾಸದಲ್ಲಿ ಇರುವುದು ಎಂದರೆ ಕತ್ತಿಯ ಮೇಲೆ ನಡೆದ ಹಾಗೆ ಅಲ್ಲವೇ ಎಂದು ಕೇಳಲು ಸ್ಥಿರಜೀವಿಯು, ಹೌದು, ಆದರೆ ಆ ಉಲೂಕಗಳಂತಹ ಮಹಾಮೂರ್ಖರನ್ನು ನಾನು ನೋಡಲಿಲ್ಲ. ಅವರಲ್ಲಿ ಮಹಾಪ್ರಾಜ್ಞನೂ ಅನೇಕ ಶಾಸ್ತ್ರಗಳನ್ನು ಬಲ್ಲವನೂ ಅಪ್ರತಿಮ ಬುದ್ಧಿಯೂ ಆದ ರಕ್ತಾಕ್ಷನೆಂಬ ಒಬ್ಬ ಮಂತ್ರಿಯನ್ನು ಬಿಟ್ಟರೆ ಬುದ್ಧಿವಂತರೇ ಇರಲಿಲ್ಲ. ಆತನೊಬ್ಬನೇ ನನ್ನ ಅಂತರಂಗದಲ್ಲಿ ಇರುವುದೇನು ಎಂಬುದನ್ನು ತಿಳಿದಿದ್ದವನು. ಅಷ್ಟೇನು ದೇವ, ಶತ್ರುಗಳು ಎಲ್ಲಿ ಹೇಗೆ ಮೋಸ ಮಾಡುವರೋ ಹೇಳಲಾಗುವುದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಎಚ್ಚರವಾಗಿಯೇ ಇರಬೇಕು. ಕೇಳಿಲ್ಲವೇ? ರೋಗಗಳು ತಿನ್ನುವುವು ಪಥ್ಯವುಂಬಾತನನು, ದುರ್ನೀತಿ ತಿನ್ನುವುದು ರಾಜ್ಯ ಸಾಮ್ರಾಜ್ಯವನು, ಲೋಭ ತಿಂಬುದು ಯಶವ, ಮೋಸ ಕೆಡಿಸುವುದು ಮೈತ್ರಿಯನು, ಕುಲವ ಕೊಲ್ಲುವುದು ದುರಾಚಾರ, ಹಣದಾಸೆ ಧರ್ಮವನು, ಬೆಳೆಸದು ಕಾಮ ವಿದ್ಯೆ ಕಾರ್ಪಣ್ಯ, ಕೂಡದು ಸೌಖ್ಯವನು, ದುಷ್ಟ ಮಂತ್ರಿಯು ಕಳೆವ ಭೂಮಿಪನ ಸಾಮ್ರಾಜ್ಯವನು, ಮಾನ ಅವಮಾನಗಳ ಚಿಂತಿಸದೆ ಚತುರನ ಸ್ವಾರ್ಥವನ್ನು. ಅಲ್ಲದೆ ಗೆಲ್ಲಬೇಕು, ಸ್ವಾರ್ಥವನ್ನು ತೊರೆವುದೇ ಮೂರ್ಖತೆಯು ಲೋಕದಲ್ಲಿ. ಕೇಳಿಲ್ಲವೇ? ಕಪ್ಪೆಯ ಕುಲವಂ ತಿನ್ನಲು ಸರ್ಪವು ಕಾಣೆಯ ಹೊತ್ತಿತವುಗಳ ಬೆನ್ನಲ್ಲಿ. ಮೇಘವರ್ಣನು ಅದೆಂತು ಎಂದು ಕೇಳಲು ಸ್ಥಿರಜೀವಿಯು ಹೇಳಿದನು, ಮಂದವಿಷನ ಕತೆ. ಪಶ್ಚಿಮ ಪರ್ವತದ ಸಮೀಪದಲ್ಲಿ ಒಂದು ಕಡೆಯಲ್ಲಿ ಮಂದವಿಷನೆಂಬ ಒಂದು ಮುದಿಯ ಕೃಷ್ಣ ಸರ್ಪವಿತ್ತು. ನಾನು ಈ ಕೊನೆಯ ಕಾಲದಲ್ಲಿ ಸುಖವಾಗಿರುವುದು ಹೇಗೆ ಎಂದೇ ಅದಕ್ಕೆ ಯೋಚನೆ. ಹಾಗೆಯೇ ಯೋಚಿಸುತ್ತಾ ಕಪ್ಪೆಗಳು ತುಂಬಿರುವ ಒಂದು ಕೆರೆಯ ಬಳಿ ಹೋಗಿ ಸತ್ತಂತೆ ಬಿದ್ದುಕೊಂಡಿತು. ಅದು ಹಾಗೆ ಬಿದ್ದಿರಲು ನೀರಿನಲ್ಲಿದ್ದ ಒಂದು ಕಪ್ಪೆಯು, ಮಾವ, ಇದೇನು ಎಂದಿನಂತೆ ಆಹಾರಾರ್ಥವಾಗಿ ಸಂಚರಿಸದೆ ಹೀಗೆ ಬಿದ್ದುಕೊಂಡಿರುವೆ ಎಂದು ಕೇಳಿತು. ಅದಕ್ಕೆ ಆ ಹಾವು, ಅಯ್ಯೋ, ಮಂದಭಾಗ್ಯನಾದ ನನಗೆ ಇನ್ನು ಆಹಾರಕ್ಕಾಗಿ ಹೋಗುವ ಭಾಗ್ಯೆಯಲ್ಲಿ. ಕೇಳು, ನಿನ್ನೆಯ ಸಂಜೆಯಲ್ಲಿ ಆಹಾರವನ್ನು ಹುಡುಕಿಕೊಂಡು ಬಂದು ಒಂದು ಕಪ್ಪೆಯನ್ನು ಕಂಡೆನು. ಅದನ್ನು ಹಿಡಿದುಕೊಳ್ಳಲು ನಾನು ಹಾರಿದೆನು. ಅದು ಮರಣಭೀತಿಯಿಂದ ಓಡಿ ಹೋಗಿ ವೇದಾಧ್ಯಯನ ಮಾಡುತ್ತಾ ನೀರಿನಲ್ಲಿ ನಿಂತಿರುವ ಬ್ರಾಹ್ಮಣರ ನಡುವೆ ಹಾರಿತು. ಅದು ಎಲ್ಲಿ ಹೋಯಿತೋ ಎಂದು ಹುಡುಕುತ್ತಾ ನೀರಿನಲ್ಲಿ ನಿಂತಿದ್ದ ಒಬ್ಬ ಬ್ರಾಹ್ಮಣ ವಟುವಿನ ಹೆಬ್ಬೆಟ್ಟನ್ನು ನೋಡಿ ಇದು ಕಪ್ಪೆ ಇರಬೇಕು ಎಂದು ಕಚ್ಚಿಕೊಂಡನು. ಅವನು ಆ ಕೂಡಲೇ ಸತ್ತು ಹೋದನು. ಅದನ್ನು ಕಂಡು ದುಃಖದಿಂದಲೂ ಕೋಪದಿಂದಲೂ ಆ ಹುಡುಗನ ತಂದೆಯು, ಎಲೈ ದುರಾತ್ಮನೆ, ನಿರಪರಾಧಿಯಾದ ನನ್ನ ಮಗನನ್ನು ಕಚ್ಚಿಕೊಂಡೆ. ಅದರಿಂದ ನೀನು ಇನ್ನು ಮುಂದೆ ಕಪ್ಪೆಗಳಿಗೆ ವಾಹನವಾಗಿ ಅವು ಕೊಟ್ಟಷ್ಟರಿಂದ ಜೀವಿಸಿಕೊಂಡಿರು ಎಂದು ಶಾಪವನ್ನು ಕೊಟ್ಟನು. ಅದಕ್ಕಾಗಿ ಇಲ್ಲಿ ಬಿದ್ದಿರುವೆನು ಎಂದಿತು. ಆ ಕಪ್ಪೆಯು ಈ ಸುದ್ದಿಯನ್ನು ಇತರ ಮಂಡೂಕಗಳಿಗೆ ಹೇಳಿತು. ಅವು ಹೋಗಿ ಜಲಪಾದನೆಂಬ ತಮ್ಮ ಅರಸಿಗೆ ಹೇಳಿದವು. ಅದು ತನ್ನ ಮಂತ್ರಿ ಪರಿವಾರಗಳೊಡನೆ ಈ ಅದ್ಭುತವನ್ನು ನೋಡಲು ಬಂತು. ಹಾವು ಅದನ್ನು ಏನನ್ನೂ ಮಾಡದಿರಲು ಅದರ ಹೆಡೆಯ ಮೇಲೆ ಹತ್ತಿ ಕುಳಿತಿತು. ಅದರ ಪರಿವಾರವೂ ಹಾಗೆಯೇ ಅದರ ಮೇಲೆ ಹತ್ತಿ ಕುಳಿತವು. ಮಂದವಿಷನೂ ಅವುಗಳನ್ನು ಮೆಚ್ಚಿಸಲು ನಾನಾ ವಿಧವಾಗಿ ಓಡಾಡಿ ಹಾರಾಡಿ ಕುಣಿದಾಡಿತು. ಅರಸನು ಅದರ ಮೈಮೇಲೆ ಕುಳಿತು ಸುಖಪಡುತ್ತಾ, ಇದನ್ನು ಬಿಟ್ಟರೆ ಆನೆಯ ಮೇಲೆ, ಕುದುರೆಯ ಮೇಲೆ, ಮನುಷ್ಯರ ಮೇಲೆ ತಾನೇ ಕುಳಿತರೆ ಇಂಥ ಸುಖವು ದೊರೆಯುವುದೇ ಎಂದು ಬಹುವಾಗಿ ಹೊಗಳಿತು. ಇನ್ನೊಂದು ದಿನ ಮಂದವಿಷನು ದುರುದ್ದೇಶದಿಂದ ಮೆಲ್ಲ ಮೆಲ್ಲಗೆ ಹೋಯಿತು. ಅದನ್ನು ನೋಡಿ ಅರಸು, ಏನಿದು, ಏಕೆ ಈ ದಿನ ಹೀಗೆ ಮಾಡುತ್ತಿರುವೆ, ಸರಿಯಾಗಿ ಹೋಗುತ್ತಿಲ್ಲ ಎನ್ನಲು ಮಂದವಿಷನು, ಬುದ್ಧಿ, ಈ ದಿನ ನನಗೆ ಹಸಿವು, ಶಕ್ತಿ ಇಲ್ಲ ಎನ್ನಲು, ಅಯ್ಯ, ಇನ್ನು ಮೇಲೆ ಸಣ್ಣ ಪುಟ್ಟ ಕಪ್ಪೆಗಳನ್ನು ತಿಂದುಕೋ ಎಂದು ಅಪ್ಪಣೆಯನ್ನು ಕೊಟ್ಟಿತು. ಅದನ್ನು ಕೇಳಿ ಆ ಕಳ್ಳ ಹಾವು, ನನಗೆ ವಿಪ್ರಶಾಪವಿದೆ, ಅದರಿಂದ ನೀನು ಅಪ್ಪಣೆ ಮಾಡಿದ ಹೊರತು
ತಿನ್ನುವಂತಿರಲಿಲ್ಲ, ನನ್ನನ್ನು ಬದುಕಿಸಿದೆ ಎಂದು ಹೇಳಿ ಅಂದಿನಿಂದ ಕಪ್ಪೆಗಳನ್ನು ತಿನ್ನಲು ಮೊದಲು ಮಾಡಿತು. ಕಪ್ಪೆಗಳನ್ನು ತಿಂದು ತಿಂದು ಹಾವಿಗೆ ಬಲವು ಬಂದಿತು. ಆಗ ತನ್ನೊಳಗೆ ತಾನೇ ನಗುತ್ತಾ, ಚಿಂತೆ ಇಲ್ಲ, ಇಲ್ಲಿ ಎಷ್ಟೋ ಜಾತಿಯ ಕಪ್ಪೆಗಳಿವೆ, ಸುಖವಾಗಿ ಬಹುಕಾಲ ತಿದ್ದುಕೊಂಡಿರಬಹುದು ಅಂದುಕೊಂಡಿತು. ಜಲಪಾದನೂ ಅದು ಹಾಗೆ ಕಪ್ಪೆಗಳನ್ನು ತಿನ್ನುತ್ತಿದ್ದರೆ ಕಂಡರೂ ಆಕ್ಷೇಪಿಸುತ್ತಿರಲಿಲ್ಲ. ಹೀಗಿರಲು ಒಂದು ದಿನ ಇನ್ನೊಂದು ದೊಡ್ಡ ಕೃಷ್ಣ ಸರ್ಪವು ಅಲ್ಲಿಗೆ ಬಂದು ಮಂದವಿಷನು ಮಾಡುತ್ತಿರುವ ಕೆಲಸವನ್ನು ಕಂಡು ವಿಸ್ಮಯಪಟ್ಟು, ಇದೇನು ಹೀಗೆ ಎಂದು ವಿಚಾರಿಸಿತು. ಮಂದವಿಷನು ಹೀಗೆ ಮಾಡದಿದ್ದರೆ ಇಲ್ಲಿರುವ ಕಪ್ಪೆಗಳೆಲ್ಲ ನನ್ನ ಹೊಟ್ಟೆಗೆ ಸೇರುವ ಬಗೆ ಹೇಗೆ ಎಂದಿತು. ಕಾಲಕ್ರಮದಲ್ಲಿ ಅಲ್ಲಿದ್ದ ಕಪ್ಪೆಗಳ ಹೆಸರೇ ಇಲ್ಲದಂತೆ ತಿಂದೂ ಹಾಕಿತು. ಆದ್ದರಿಂದ ಹಾಗೆ ಹೇಳಿದನು, ಎಲೈ ರಾಜನೇ, ಮಂದವಿಷನು ಕಪ್ಪೆಗಳನ್ನು ಕೊಂದಂತೆ ನಾನು ನನ್ನ ಬುದ್ಧಿಯಿಂದ ವೈರಿಗಳನ್ನು ನಿರ್ಮೂಲ ಮಾಡಿದೆನು. ಕೇಳಿಲ್ಲವೇ? ಸುಡುವ ಬೆಂಕಿಯು ಬಿಡುವುದು ಮರದ ಬುಡಗಳ ಕೊಲ್ಲದೆ, ಸಣ್ಣ ಶೀತದ ಗಾಳಿಯು ಬಿಡದೆ ಕೊಲ್ಲುವುದು ಬುಡಗಳ ಎಂದನು. ಮೇಘವರ್ಣನು, ತಾತ, ಇದು ನಿಜವು. ಮಹಾತ್ಮರಾದವರು ಮಹಾಶಕ್ತಿಶಾಲಿಗಳು. ಆಪತ್ತು ಬಂದರೂ ಆರಂಭಿಸಿದ ಕಾರ್ಯವನ್ನು ಬಿಡುವುದಿಲ್ಲ. ಕೇಳಿಲ್ಲವೇ? ವಿಘ್ನ ಕಂಜಿ ಕೆಲಸ ಮೊದಲು ಮಾಡ ನೀಚನು, ಮೊದಲು ಮಾಡಿ ವಿಘ್ನ ಬರಲು ಬಿಡುವ ಮಧ್ಯಮ, ವಿಘ್ನ 100 ಬರಲು ಬಿಡದೆ ಮೊದಲು ಮಾಡಿದ ಕೆಲಸ ಹಿಡಿದು ಫಲದ ತನಕ ಮಾಳ್ಪನ್ ಉತ್ತಮ. ಶತ್ರುಗಳನ್ನು ನಿಶ್ಶೇಷವಾಗಿ ಕೊಂದು ನನ್ನ ರಾಜ್ಯವು ನಿಷ್ಕಂಟಕವಾಗುವ ಹಾಗೆ ಮಾಡಿದೆ. ರಾಜನೀತಿಯನ್ನು ಬಲ್ಲವರ ಕೆಲಸವೇ ಇದು. ಋಣಶೇಷ, ಶತ್ರುಶೇಷ, ಅಗ್ನಿಶೇಷ, ವ್ಯಾಧಿಶೇಷಗಳನ್ನು ಬಿಡದೆ ಪರಿಹಾರ ಮಾಡುವವನೇ ಪ್ರಾಜ್ಞನು ಎಂದು ಹೊಗಳಿದನು. ಸ್ಥಿರಜೀವಿಯು ಹೇಳಿದನು, ದೇವ, ನೀನು ಭಾಗ್ಯವಂತನು. ಅದರಿಂದಲೇ ಹಿಡಿದ ಕೆಲಸವು ಸಫಲವಾಯಿತು. ಕೇವಲ ಶೌರ್ಯವೊಂದೇ ಕೆಲಸವನ್ನು ಸಾಧಿಸುವುದಿಲ್ಲ, ಅದರ ಜೊತೆಗೆ ಪ್ರಜ್ಞೆಯೂ ಬೇಕು. ಎರಡೂ ಸೇರಿದರೆ ವಿಜಯವು ತಪ್ಪದೆ ಕೈ ಸೇರುವುದು. ಕೇಳಿಲ್ಲವೇ? ಶಸ್ತ್ರದಿಂದ ಹೊಡೆಯ ರಿಪುವು ಸುಹತನಾಗನು, ಪ್ರಜ್ಞೆಯಿಂದ ಹೊಡೆಯ ರಿಪುವು ಆಗ ಸುಹತನು. ಶಸ್ತ್ರ ಹೊಡೆದು ದೇಹವೊಂದೇ ಅಳಿದು ಹೋದರೆ ಪ್ರಜ್ಞೆ ಹೊಡೆಯ ಕುಲವು ವಿಭವ ಯಶವು ಹೋಗುವುದು. ಅದರಿಂದ ಹೀಗೆ ಪ್ರಜ್ಞೆಯನ್ನು ಪುರುಷ ಪ್ರಯತ್ನವನ್ನೂ ಸೇರಿಸಿ ಕೆಲಸ ಮಾಡಿದರೆ ಕಾರ್ಯಸಿದ್ಧಿಯು ಸುಲಭವಾಗಿ ಆಗಿಯೇ ಆಗುವುದು. ತ್ಯಾಗಿಯೂ ಶೂರನೂ ವಿದ್ವಾಂಸನೂ ಆದವನಲ್ಲಿ ವಿಶ್ವಾಸವು ಹುಟ್ಟುವುದು. ಆ ವಿಶ್ವಾಸದಿಂದ ಧನವು, ಧನದಿಂದ ವೈಭವವು, ವೈಭವದಿಂದ ರಾಜ್ಯವೂ ಸಿದ್ಧಿಸುವುವು ಎಂದನು. ಮೇಘವರ್ಣನು, ನೀತಿಶಾಸ್ತ್ರಗಳು ಕೂಡಲೇ ಫಲವನ್ನು ಕೊಡತಕ್ಕವು, ನೀನು ಇದನ್ನು ಮಾಡಿ ತೋರಿಸಿದೆ ಎಂದನು. ಸ್ಥಿರಜೀವಿಯು, ದೇವ, ಯಾವುದೋ ಕಾಲದಲ್ಲಿ ಬಹು ಕಷ್ಟದಿಂದ ಫಲಿಸುವ ಕಾರ್ಯವನ್ನು ಮಾಡಿ ಆಗುವುದೇನು? ಆಡಿದುದನ್ನು ಮಾಡಿ ತೋರಿಸಬೇಕು, ಇಲ್ಲವಾದರೆ ಲೋಕವು ನಗುವುದು. ಅದರಿಂದ ಸಣ್ಣ ಕಾರ್ಯದಲ್ಲಾದರೂ ಬುದ್ಧಿವಂತನು ಅನಾದರವನ್ನು ತೋರಬಾರದು. ಇನ್ನು ನಾನು ಮಾಡಬೇಕಾಗಿದ್ದ ಕಾರ್ಯವನ್ನು ಮಾಡಿದನಾಗಿ ನೆಮ್ಮದಿಯಿಂದ ಇರುವೆನು. ನೀನು ನಿಷ್ಕಂಟಕವಾದ ಈ ರಾಜ್ಯವನ್ನು ಪ್ರಜಾಪಾಲನ ತತ್ಪರನಾಗಿ ಪುತ್ರ ಪೌತ್ರ ಕ್ರಮದಿಂದ ಅಚಲವಾಗಿ ಅನುಭವಿಸು. ಒಂದು ಮಾತ್ರ ನೆನಪಿರಲಿ, ಪ್ರಜೆಯ ರಂಜನೆ ಮುಖ್ಯ ರಾಜನಿಗೆ. ಯಾವ ರಾಜ್ಯದ ಪ್ರಜೆಯು ಸುಖಿಸದೋ ರಾಜ್ಯವದು ಬರಿದು ಫಲವಿಲ್ಲ. ಆಡಕತ್ತಿನ ಮೊಲೆಯ ತೆರದಿಂದ. ಅದರಿಂದ ಮದ್ದಾನೆಯ ಕಿವಿಯಂತೆ ಚಂಚಲವಾದ ರಾಜ್ಯಲಕ್ಷ್ಮಿಯನ್ನು ನ್ಯಾಯನಿಷ್ಠನಾಗಿದ್ದುಕೊಂಡು ಉಪಭೋಗಿಸು ಎಂದು ಆಶೀರ್ವಾದ ಮಾಡಿದನು. ಇಂತಿದು ಹೊಸಗನ್ನಡ ತಂತ್ರದಲ್ಲಿ ವೈರ ಸಾಧಿಸುವುದು ಎಂಬ 3ನೆಯ ತಂತ್ರವು ಮುಗಿದುದು.